ಮನುಷ್ಯನ ಸ್ಪಂಜಿನಂತಿರುವ ಬ್ರೈನ್ ಯೋಚನೆ ಮಾಡುವುದಕ್ಕಾಗಿ ಇದೆ. ಆದರೆ ಇದನ್ನು ಕೆಲವರು ಇಂಜಿನಿಯರಿಂಗ್ ಮಾಡಲು ಬಳಸುತ್ತಾರೆ. ಸಾಮಾನ್ಯವಾಗಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ನ ಬ್ರೈನನ್ನು ಹಿಂಡಿದರೆ ನೈಸ್ ರೋಡ್ಗೆ ಆಗುವಷ್ಟು ಟಾರ್ ಸಿಗುತ್ತದೆ. ಇಂಜಿನಿಯರಿಂಗ್ ಆರೋಗ್ಯಕ್ಕೆ ಹಾನಿಕರ. ಇಂಜಿನಿಯರಿಂಗ್ ಮಾಡದಿರಿ, ಮಾಡಲು ಬಿಡದಿರಿ. ಸಾಮಾನ್ಯ ಹಿತಕ್ಕಾಗಿ ಜಾರಿ. ಈ ಇಂಜಿನಿಯರಿಂಗ್ ಬದಲು BA BCom ಮಾಡಿದಿದ್ರೆ ಇಷ್ಟೊತ್ತಿಗೆ ಮೋದಿ ಆಗ್ಬಿಡ್ತಿದ್ದೆ. ಛೇ, ಲೋ ಮಗ ತಗೊಳ್ಳೋ, ಗಾಡೀಲಿ ಪೆಟ್ರೋಲ್ ಇದೆಯಾ ಚೆಕ್ ಮಾಡೋ. ಯಪ್ಪ ಎಷ್ಟೋ ಪೆಟ್ರೋಲ್ ಇದೆ. ಪೆಟ್ರೋಲ್ ಬಂಕಲ್ಲಿ ಇಷ್ಟೊಂದು ಪೆಟ್ರೋಲ್ ಇರಲ್ವಲ್ಲೋ. ಚಲ್ತು ಲಿಡ್ ಹಾಕೋ ಚೆಲ್ಲುತ್ತೆ. ಹಾ ಬೇಬಿ, ಹಾ ಚಿನ್ನ, ಹಾ ಸಿಗ್ತೀನಿ, ಸಾಯಂಕಾಲ ಬರ್ತೀನಿ. ಯಪ್ಪ ನನ್ನನ್ನು ಬಿಟ್ಟು ಇರೋದೇ ಇಲ್ಲ ಅಂತಾಳೆ. ನೀನೇನೋ ಬಿಟ್ಟಿರ್ತೀಯಾ, ಅದಕ್ಕೆ ಬಿಡಲ್ಲ ಅಂದಿರ್ತಾಳೆ. 4 ಬ್ಯಾಕ್ಲಾಗ್ ಆಗಿರೋ ವಿಷಯ ಗೊತ್ತಾದ್ರೆ ನಿನ್ ಬಿಟ್ಟು ನನ್ನ ಇಟ್ಕೋತಾಳೆ. ಹಿಂಗ್ ಬೇಡ, ಹಿಂಗೆ ಹೋಗ್ಬಿಡಣ. ಫುಲ್ ಟ್ರಾಫಿಕ್ ಈ ಕಡೆಗೆ, ಹಿಂಗೆ ಹೋಗ ನಡಿ. ಹ್ಞೂ ಮಗ, ನನ್ನ ಡೌ ಮನೇನು ಈ ಕಡೆನೆ. ಸರಿ ಗುರು. ಹಿಂಗೆ ಹೋಗೋಣ ಆಯ್ತಾ? ಯಾಕೋ ಟೈಮೇ ಚೆನ್ನಾಗಿಲ್ಲ ಮಗ. ನನಗೆ ಯಾಕೆ ಹಿಂಗೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ. ಏನಂತ ಬಾರಲ್ಲ ಒಂದು ದಮ್ಮೊಡೆನೆಲ್ಲ ಸರಿ ಹೋಗುತ್ತೆ. ದಮ್ಮಂತೆ ದಮ್ಮೊಡೆಯಕ್ಕೂ ದಮ್ ಬೇಕಲ್ಲೇ. ಮಗ ಈ ಕಡೆ ಬೇಡ, ಈ ಕಡೆ ಹೋಗೋಣ. ನನ್ನ ಮಾತು ಕೇಳು, ಲೇಟಾರು ಪರವಾಗಿಲ್ಲ. ಮಗ ಇವನ್ ಮಾತು ಕೇಳಬೇಡ, ಸುಮ್ಮನೆ ಈ ಕಡೆ ಹೋಗೋಣ. ಈ ಕಡೆ ಹೋಗೋಣ, ನನ್ನ ಮಾತು ಕೇಳೋ. ನೀನು ನಡಿಗುರು, ಹೋಗೋಣ ನಡಿಯೋ. ಇಲ್ಲಿ ನೋಡೋ. ಅಯ್ಯೋ ಬಡ್ಕೊಂಡ ಈ ರೋಡಲ್ಲಿ ಬರೋದು ಬೇಡ ಅಂತ. ಎಂಜಾಯ್ ಇಲ್ಲಿ ನೋಡ್ರು ಮಗ, ದೇವ್ರ ದೊಡ್ಡೋನು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದೊಡ್ಡವನು ಅಂತ ಗೊತ್ತಿರಲಿಲ್ಲ ಮಗ. ಶಿಷ್ಯ ಏನಾದ? ಶಿಷ್ಯ ಅಲ್ಲ ಕಾದ. ಬರ್ಲಿ ಹೊಸ ನೋಟ್ 2,000 ರೂಪಾಯಿದು. ದುಡ್ಡಿಲ್ಲ ಗುರು, ಗಾಡಿ ಬೇರೆ ಕೆಟ್ಟೋಗಿದೆ. ಟೈಮ್ ಕೊಡೋರು ಕೊಡ್ತಾನೆ. ಸದ್ಯಕ್ಕೆ ಕೊಡೋಕ್ಕಾಗಲ್ಲ ಅಂದ್ರೆ ಏನು ಮಾಡ್ತೀರಾ? ಬಲ್ಲ ಡಾರ್ಲಿಂಗ್. ಮಗ, ನಾನು ಇಲ್ಲಿ ಹೋಗೋದು ಬೇಡ ಅಂತಂದೆ, ನನ್ನ ಮಾತೇ ಕೇಳಲಿಲ್ಲ ನೀನು. ನನಗೆ ಯಾಕೆ ಗುರು ಹಿಂಗಾಗುತ್ತೆ? ಛೇ, ಪುಣ್ಯ ಈ ರೂಟಲ್ಲಿ ಬಂದ್ವಿ. ನಿಮ್ ಮಾತು ಕೇಳ್ಕೊಂಡೇನಾರು ಆ ಕಡೆ ಹೋಗಿದ್ರೆ ದುಡ್ಡೇ ಸಿಗ್ತಾ ಇರ್ಲಿಲ್ಲ. ಆಯ್ತು ಬಿಡು ಗುರು, ಹೆಂಗೋ ಒಂದು ದುಡ್ಡು ಸಿಕ್ತಲ್ಲ, ನಡಿ ಹೋಗೋಣ. ಎಣ್ಣೆಗಾರ ಆಗತ್ತೆ ನಡಿ ಗುರು. ಎಣ್ಣೆಗಾರ ಆಗತ್ತೆ ನಡಿ.
ಮಗ ದಮ್ ಮಾಡಿದ್ರೆ ನರ ವೀಕ್ ಆಗುತ್ತಂತ ಹೌದಾ? ಏಯ್ ನಾನು ದಮ್ ಹೊಡ್ಯಕ್ಕೆ ಶುರು ಮಾಡಿದೆ ಕಣ 6 ಪ್ಯಾಕ್ಸ್ ಬಂದಿದ್ದು. ನೋಡ್ರಲ್ಲೇ ಅವನವನ ದಿನ ಒಂದು ಪ್ಯಾಕ್ ಬರ್ದ 6 ಪ್ಯಾಕ್. ಏಯ್ ಈ ಕಡೆ ಹೋಗೋಣ ಮಗ. ಸರಿ ಮಗ ಆಯ್ತು, ಈ ಕಡೆಗೆ ಏ ಆಗಲ್ಲ, ಈ ಕಡೆ ಹೋಗೋಣ. ಆಗಲ್ಲ ಗುರು, ಈ ಕಡೆಗೆ ಹೋಗೋಣ. ನನ್ನ ಮಗ ಉಲ್ಟಾ ಆಗಿದೆ. ಟಾಸ್ ಹಾಕೋಣ. ಹಾಂ ಸರಿ ಟಾಸ್ ಹಾಕೋಣ. ಹೆಡ್ ಬಿದ್ರೆ ಈ ಕಡೆ, ಟೈಲ್ಸ್ ಬಿದ್ರೆ ಈ ಕಡೆ, ಆಯ್ತಾ? ಸರಿ ಆಯ್ತು ಹಾಕಪ್ಪ. ಹೆಡ್ಸ್ ಅಮ್ಮ, ಹೆಡ್ಸು ನಮ್ದೇ ರೂಟು. ಈ ಕಡೆ ಹೋಗೋ, ಈ ಕಡೆ ಹೋಗೋ. ಮಗ ಈ ಕಡೆ ಬೇಡ, ಈ ಕಡೆ ಹೋಗೋಣ. ಲೇಟ್ ಆದ್ರೂ ಪರವಾಗಿಲ್ಲ. ಮಗ ನನ್ನ ಮಾತು ಕೇಳು, ಹಿಂಗೆ ಹೋಗೋಣ ಅಂತ ನಾವು. ನಿನ್ನ ಮಾತು ಕೇಳಿ ಈ ಕಡೆ ಬಂದಲ್ಲ. ಛೇ, ಲೋ ನನಗೇನೋ ಗೊತ್ತಿತ್ತು ಅವ್ರು ಈ ಕಡೆ ಬರ್ತಾರಂತ. ಇಲ್ಲಿ ನೋಡ್ರು, ಶಿಷ್ಯ ಏನಾದ? ಶಿಷ್ಯ ಲಾಕಾದ. 2 days ಟೈಮ್ ಕೊಡುಗರು ಕೊಡ್ತಾನೆ. ಪುಣ್ಯ, ಈ ರೂಟಲ್ಲಿ ಬಂದಿದ್ದಕ್ಕೆ ದುಡ್ಡಾರು ಸಿಕ್ತು. ಆಯ್ತು ಹೋಗ್ ಗುರು, ಎಣ್ಣೆಗಾರ ದುಡ್ಡಾಗೈತೆ ಹೋಗೋ. ನಮ್ಮ ಮನೆ ಟೆರೆಸ್ ಮೇಲೆ ಸಿಟ್ಟಿಂಗ್ ಹಾಕೋಣ ನಡಿಯ. ನಿನ್ನ ಮಾತು ಕೇಳಿದಕ್ಕೆ ನೋಡು, ಆರಾಮಾಗಿ ರೂಟಲ್ಲಿ ಹೋಗಿದ್ರೆ ಹೋಗ್ಲಿ ಬಿಡ. ನನಗೆ ಯಾಕಪ್ಪ ಹಿಂಗಾಗುತ್ತೆ? ಛೇ, ಕೆಲವೊಮ್ಮೆ ನಾವು ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿರ್ತೀವಿ. 2 ದಾರಿಯಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ. ಬರೀ 2 ಅಲ್ಲ, ಎಷ್ಟೇ ದಾರಿ ಇರಲಿ ಅದ್ರ ಪರಿಣಾಮ ಅಂದರೆ ರಿಸಲ್ಟ್ ಮಾತ್ರ ಎಲ್ಲ ದಾರಿಗೂ ಒಂದೇ ಆಗಿರುತ್ತೆ. ಛೇ, ನಾನು ಹಿಂಗೆ ಮಾಡೋ ಬದಲು ಹಂಗೆ ಮಾಡಿದರೆ ಎಲ್ಲೋ ಇರ್ತಾ ಇದ್ದೆ. ಛೇ, ಇಲ್ಲಿ ಕೆಲಸ ಮಾಡೋ ಬದಲು ಅಲ್ಲಿ ಮಾಡಿದರೆ ಎಷ್ಟೋ ಚೆನ್ನಾಗಿರ್ತಾ ಇದ್ದೆ. ಹೀಗೆ ಪ್ರತಿ ಬಾರಿ ನಮ್ಮ ಆಯ್ಕೆ ಬಗ್ಗೆ ಬೇಜಾರಾದಾಗ ಒಂದು ಅರ್ಥ ಮಾಡ್ಕೊಬೇಕಾದ್ದು, ನಾವು ಏನನ್ನೇ ಆಯ್ಕೆ ಮಾಡಿದ್ರೂ ಪರಿಣಾಮ ಅಂದರೆ ರಿಸಲ್ಟ್ ಮಾತ್ರ ಒಂದೇ ಆಗಿರುತ್ತೆ. ಅದನ್ನು ಚೇಂಜ್ ಮಾಡಲು ಸಾಧ್ಯನೇ ಇಲ್ಲ. ಇದೇ ಛೇ ಚಿತ್ರದ ಫಸ್ಟ್ ಕಾನ್ಸೆಪ್ಟ್. ಅದ್ರ ಜೊತೆಗೆ ನೀನು ಹ್ಯಾಪಿಯಾಗಿ ಏನೇ ಡಿಸಿಷನ್ ತೊಗೊಂಡ್ರೂ ರಿಸಲ್ಟ್ ಅಷ್ಟೇ ಹ್ಯಾಪಿಯಾಗಿರುತ್ತೆ. ಹಾಗೆ ನೀನು ಬೇಜಾರಲ್ಲಿ ಕನ್ಫ್ಯೂಷನಲ್ಲಿ ಏನೇ ಮಾಡಿದ್ರೂ ಅದು ರಿಸಲ್ಟ್ ಮಾತ್ರ ಅಷ್ಟೇ ಕೆಟ್ಟದಾಗಿರುತ್ತೆ. ಸೊ ಸ್ಟೇ ಹ್ಯಾಪಿ ಆ್ಯಂಡ್ ನೆವರ್ ಸೇ ಛೇ. ಮಗ ಭಾವಗೀತೆ ಹೇಳೋ. ಭಾವಗೀತೆ ಮಗ ನನ್ ಗೀತಾ ಬರ್ಸಿಲ್ಲ, ಸೌಂಡೇ ಬರ್ಸಲ್ಲ ಮಗ. ಇಲ್ಲಿ ಬಾರ್ಸ, ಸೌಂಡೇ ಬರ್ಸಲ್ಲ. ಸರಿಯಾಗಿ ಬಾರ್ಸ. ಕೆರ್ಕತಿಯಲ್ಲ. ಎಷ್ಟು ವರ್ಷರು ನಿಂಗೆ ಕೇಳಬಲ್ಲ.